ಹಾಯ್, ಹಲೋ, ನಮಸ್ತೆ ಗೆಳೆಯರೇ. ಈ ವಿಡಿಯೋದಲ್ಲಿ ಏನಪ್ಪಾ ಮಾಹಿತಿ ಕೊಡೋಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಸೋರೆಕಾಯಿ ಬೆಳೆ ಬಗ್ಗೆ. ಇನ್ನು ಸೋರೆಕಾಯಿ ನೋಡ್ತಿರ್ಬೋದು ಯಾವ ರೀತಿ ಕ್ವಾಲಿಟಿ ಇದೆ ಅಂತ ಹೇಳ್ಬಿಟ್ಟು. ಏನಪ್ಪಾ ಇದು ಕಟ್ ಮಾಡ್ಬಿಟ್ಟು ಈ ರೀತಿ ಎಲ್ಲ ಪೇಪರ್ ಎಲ್ಲ ಸುತ್ತಿದ್ದಾರೆ ಅನ್ಕೊಂತಾ ಇದ್ದೀರಾ? ಇದು ಬಂದು ಕಂಪ್ನಿಗೆ ಹೋಗೋ ಕಾರಣಕ್ಕೆ ಸ್ಕ್ರಾಚಸ್ ಎಲ್ಲ ಬೀಳಬಾರ್ದು ಸ್ನೇಹಿತರೆ. ಅದಕ್ಕೋಸ್ಕರ ಈ ರೀತಿ ರಫ್ ಮಾಡ್ಬಿಡ್ತಾರೆ. ಇನ್ನು ಸೋರೆಕಾಯಿ ವಿಚಾರಕ್ಕೆ ಬಂದಾಗ ಒಂದ್ಸಲಿ ಬೆಳೆದಿರೋ ನೆಲದಲ್ಲಿ ಮತ್ತೊಂದ್ಸಲಿ ಸೋರೆಕಾಯಿ ಮಾಡಿದಾಗ ಏನಾಗುತ್ತೆ, ಗಿಡಗಳು ಹೋಗುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಆದ ಕಾರಣಕ್ಕೆ ಈ ರೈತರು ಬಂದು ವಿಭಿನ್ನವಾಗಿ ಯೋಚನೆ ಮಾಡಿ ಗ್ರಾಫ್ಟೆಡ್ ಸಸಿನ ತರಿಸ್ಕೊಂಡು ನಾಟಿ ಮಾಡಿರ್ತಾರೆ ಸ್ನೇಹಿತರೆ. ಗ್ರಾಫ್ಟೆಡ್ ಸಸಿ ಅಂತ ಹೇಳಿದ್ರೆ ಅಂಟು ಕಟ್ಟಿರುವಂತ ಸಸಿ. ಇದರಲ್ಲಿ ಬಂದು ಬೇರು ಬಂದು ಕುಂಬಳಕಾಯಿ ಗಿಡದ್ದು, ಸಸಿ ಬಂದು ಸೋರೆಕಾಯಿ ಗಿಡದ್ದು ಸ್ನೇಹಿತರೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಸೋರೆಕಾಯಿ ಗಿಡ ಸಸಿ ಹೋಗೋದನ್ನ ತಡೆಗಟ್ಕೋಬಹುದು ಅಂತ ರೈತರ ಹತ್ರ ಮಾಹಿತಿ ತಗೊಂಡೆ ಅದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇನ್ನೊಂದು ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ ಇದರಲ್ಲಿ ಬಂದು ಕಾಸ್ಟ್ ಒಂದ್ ಸ್ವಲ್ಪ ಜಾಸ್ತಿನೂ ಬೀಳೋದಿಲ್ಲ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಇವರು ಇದ್ರ ಹಿಂದೆ ಬಂದು ಬೀನ್ಸ್ ಬೆಳೆ ಮಾಡಿರ್ತಾರೆ ಇದೇ ಬೆಡ್ ಅಲ್ಲಿ. ಈಗ ಮತ್ತೆ ಬಂದು ಅದರಲ್ಲೇ ಸೋರೆಕಾಯಿ ಮಾಡಿರ್ತಾರೆ ಸ್ನೇಹಿತರೆ. ಇನ್ನು ಅಂತರಗಳು ನೋಡೋದಾದ್ರೆ ಸಸಿಯಿಂದ ಸಸಿಗೆ 10 ಅಡಿ ಮತ್ತೆ ಸಾಲಿಂದ ಸಾಲಿಗೆ 10 ಅಡಿ ಅಂತರಗಳನ್ನ ಕೊಟ್ಟಿರ್ತಾರೆ ಸ್ನೇಹಿತರೆ. ಇನ್ನ ಬೆಳ್ಳುಳ್ಳಿ, ಈರುಳ್ಳಿ ಇದೆಲ್ಲ ಬಂದು ಮಾರ್ಕೆಟ್‌ಗೆ ಹೋಗಿ ಯಾಕೆ ತಗೊಬೇಕು ಅಂತ ಹೇಳ್ಬಿಟ್ಟು ಇವರು ನಾಟಿಯ ಈರುಳ್ಳಿ ಎಲ್ಲ ಬಂದು ಮಾಮೂಲಿ ಹಳೆ ಕಾಲದ ಪದ್ಧತಿಯಲ್ಲಿ ಅವ್ರ ಸ್ವಂತಕ್ಕೆ ಅಂತಾನೆ ಈಗ ಬೆಳ್ಕೊಂಡಿರ್ತಾರೆ. ಈಗ ಸೋರೆಕಾಯಿ ಜೊತೆಗೆ ಅದು ಬಂದ್ಬಿಟ್ಟಿದೆ ಸ್ನೇಹಿತರೆ. ಒಟ್ಟಾರೆ ಈ ಮಾಹಿತಿ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಪೇಜ್‌ನ ಫಾಲೋ ಮಾಡ್ಕೊಳ್ಳಿ. ವಿಡಿಯೋಸ್‌ನ ಆದಷ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ ಎಲ್ಲರಿಗೂ.